ಹಾಕಿದೆ. ಓಟ್ ಬೇಕಾದ್ರೆ ಬಡವರು ಓಟ್ ಬೇಕು, ಬಡವರಿಗೆ ನೋಟ್ ಕೊಟ್ಟು ಓಟ್ ಹಾಕ್ಸ್ಕೊಳ್ಳುವಂಥ ಸರ್ಕಾರಗಳು ಇವತ್ತು ಬಡವರನ್ನ ಎತ್ತಂಗಡಿ ಮಾಡ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಯೋಚನೆ ಮಾಡಬೇಕಾದಂಥ ಇದು ಒಂದು ರೀತಿ ಐ ಥಿಂಕ್ ನಟ್ಟು ಬೋಲ್ಟ್ ಅಲ್ಲ, ಬಡವರ ಬೆನ್ನನ್ನ ಮುರಿಯುವಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. GBA ಮನೆ ಬಹಿರಂಗ ಮೀಟಿಂಗನ್ನು ಸೇರಿ GBA ಸಂಬಂಧಪಟ್ಟಂತೆ ಒಂದಷ್ಟು ನಿರ್ಧಾರಗಳನ್ನು ಮಾಡಿದ್ದಾರೆ. ಅದರಲ್ಲಿ ಒಂದು ನಿರ್ಧಾರ ಏನು ಅಂತಂದರೆ, ಹಳೆ ಗಾಡಿಗಳನ್ನು ನಿಲ್ಸ್ಕೊಂಡಿದ್ದಾರೆ, ತೊಗೊಂಡೋಗಿ ಗುಜರಿಗೆ ಹಾಕುವಂಥದ್ದು ಅಥವಾ ತೊಗೊಂಡೋಗಿ ಅದನ್ನು ಜಪ್ತಿ ಮಾಡ್ಕೊಳೋವಂಥ ಒಂದು ಕಾನೂನಾಗಿರ್ಬೋದು. ಎರಡನೇದು, ಬೀದಿ ವ್ಯಾಪಾರಿಗಳನ್ನು ಎತ್ತಂಗಡಿ ಮಾಡ್ತೀವಿ, ನಾವು ಹೇಳಿರೋ ಕಡೆಯಲ್ಲೇ ಅವ್ರು ಹಾಕಬೇಕು, ನಾವು ಹೇಳಿದ ಕಡೆಯಲ್ಲೇ ವ್ಯಾಪಾರ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು DK ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್ ಕೊಟ್ಟಿದ್ದಾರೆ. ಆಮೇಲೆ ಅದನ್ನು ಹೇಳಿದ್ದಾರೆ, ಎಷ್ಟೋ ಜನ ತಳ್ಳಗಾಡಿ ಹಾಕಿದ್ದಾರೆ, ನಾನೇ ಅದನ್ನು ಡಿಸೈನ್ ಮಾಡ್ತಾ ಇದ್ದೀನಿ ಅಂತ. ಯಾಕೆ ಒಬ್ಬ ಡೆಪ್ಯೂಟಿ CM ತಳ್ಳಗಾಡಿನ ಡಿಸೈನ್ ಮಾಡೋ ಮಟ್ಟಕ್ಕೆ ಪುರ್ಸತ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ನಮಗೆ ಅನಿಸಿದೇನೋ ಅಂತಂದರೆ, ಈ ಒಂದು ಫುಟ್ಪಾತ್ ವ್ಯಾಪಾರೀಕರಣ ಏನಿದೆ ಖಂಡಿತವಾಗಿ ಅದಕ್ಕೊಂದು ರೆಗ್ಯುಲೇಷನ್ಸ್ ಬೇಕಾಗಿದೆ. ನಾವಿಲ್ಲ ಅಂತ ಎಲ್ಲೂ ಹೇಳಲ್ಲ. ಪಾದಚಾರಿಗಳಿಗೆ ತೊಂದರೆ ಆಗಬಾರ್ದು ಅಂತ. ಆಮೇಲೆ ಇದನ್ನು ನಾನು ಹೇಳೋದಂತಲ್ಲ, ಫುಟ್ಪಾತ್ ಹಾಕರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಹೇಳಿ ಇದು ಸುಪ್ರೀಂ ಕೋರ್ಟು ಇದ್ರ ಬಗ್ಗೆ ಒಂದು ಐ ಥಿಂಕ್ ಸಂವಿಧಾನಿಕವಾದಂಥ ಆದೇಶವನ್ನು ಮಾಡಿದೆ. ಯಾವ ವ್ಯಕ್ತಿನೂ ಆಗಿರಲಿ ನೋಡಿ, ದುಡ್ಡಿರೋನು ಲುಲ್ಲು ಮಾಲ್ ಕಟ್ಕೊತಾನೆ, ಅದನ್ನು ಬಾಡಿಗೆ ಕೊಟ್ಕೊತಾನೆ ಅಥವಾ ಅವನೇ ವ್ಯಾಪಾರ ಮಾಡ್ಕೊತಾನೆ. ಲುಲ್ಲು ಮಾಲ್ ಕಟ್ಟೋಕ್ಕಾಗಲ್ಲ, ಅಂಗಡಿ ಮನೆ ಕಟ್ಟೋಕ್ಕಾಗಲ್ಲ, ಅಥವಾ ಅಂಗಡಿನ ಬಾಡಿಗೆ ತೊಗೊಳಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಅವನು ಫುಟ್ಪಾತಲ್ಲಿ ಒಂದು 2-3ರಲ್ಲಿ ಅವನು ಒಂದು ಸಂಕ್ಷಿಪ್ತವಾದಂಥ ಸಮಯದಲ್ಲಿ ವ್ಯಾಪಾರ ಮಾಡ್ಕೊಳ್ತಾರೆ. ಖಂಡಿತವಾಗಿ ಅಲ್ಲಿ ನಡೆಯುವಂಥ ಫುಟ್ಪಾತಲ್ಲಿ ನಡೆಯುವಂಥವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗದಿದ್ದಂಗೆ ಸುಪ್ರೀಂ ಕೋರ್ಟ್ ಹೇಳಿರುವಂಥ ಗೈಡ್ಲೈನ್ಸ್ ಪ್ರಕಾರ ವ್ಯಾಪಾರ ಮಾಡಲಿಕ್ಕೆ ಏನು ಅಧಿಕಾರ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಬಟ್ ಐ ಥಿಂಕ್ ಶ್ರೀಮಂತರೇ ಬದುಕಬೇಕು, ಶ್ರೀಮಂತರೇ ಬೆಂಗಳೂರಲ್ಲಿ ಇರಬೇಕು, ಬಡವರು ಯಾವುದೇ ಕಾರಣಕ್ಕೂ ಇರಬಾರ್ದು ಅನ್ನೋ ಒಂದು ಐ ಥಿಂಕ್ ಒಂದು ಪಂಚ್ಲೈನನ್ನು ಇಟ್ಕೊಂಡು ಈ GBA ಅವರು ಫುಟ್ಪಾತ್ ಆಕಾರಗಳನ್ನು ನಾವು ಖಾಲಿ ಮಾಡಿಸ್ತೀವಿ, ಫುಟ್ಪಾತ್ ಆಕಾರನ ಒಕ್ಕಲಿಬ್ಬರಿಸ್ತೀವಿ ಅನ್ನೋದೇನಿದೆಯಲ್ಲ, ಎಲ್ಲೋ ಒಂದು ಕಡೆ ಬಡವರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಇದು. ಬೇಕಾದ್ರೆ ಅವ್ರಿಗೆ ಬೇಕಾದಂಥ ಶಿಸ್ತು ಸಂಬಂಧವಾಗಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆ. ಇನ್ಫ್ಯಾಕ್ಟ್ ಇದನ್ನು ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ ಮಾಡಿರೋ ಆದೇಶವನ್ನು ಕಂಟೆಂಪ್ಟ್ ಅಂತ ಆಗುತ್ತೆ. ಯಾಕೆ ಅಂತಂದರೆ ಇವತ್ತು ನಾವು ಪಾರ್ಲಿಮೆಂಟಲ್ಲಿ ಮಾಡೋ ಕಾನೂನಾಗಿರ್ಬೋದು, ಸುಪ್ರೀಂ ಕೋರ್ಟ್ ಆದೇಶನೇ ಆಗಿರ್ಬೋದು, ಇಟ್ ಈಸ್ ಈಕ್ವಲ್ ಟು ಲಾ. ಇವತ್ತು ಸಂವಿಧಾನಿಕವಾಗಿ ಒಬ್ಬ ವ್ಯಕ್ತಿ ಅಲ್ಲಿ ಅವನು ಬಡತನ ಅನ್ನೋದು ಕ್ರೈಮ್ ಅಲ್ಲ. ಬಡವರು ಬೀದಿನಲ್ಲಿ ಸಂಜೆ 6ರಿಂದನೋ 7 ಗಂಟೆಯಿಂದನೋ ಒಂದು 2 ಅವರ್, ಒಂದು 2ರಿಂದ 3 ಜಾಗವನ್ನು ಅದಕ್ಕೆ ಲೈಸೆನ್ಸ್ ತೊಗೊಂಡು ದಿನ ಅದಕ್ಕೆ ಟ್ಯಾಕ್ಸ್ ಕಟ್ಕೊಂಡು ಪಾದಚಾರಿಗಳಿಗೆ ತೊಂದರೆ ಆಗದಿದ್ದಂಗೆ ಐ ಥಿಂಕ್ ಮಾಡೋದು ತಪ್ಪೇನಲ್ಲ. ಬಟ್ ಸಾರಾಸಗಟಾಗಿ ನಾವು ಬೀದಿ ವ್ಯಾಪಾರಿಗಳನ್ನ ಖಾಲಿ ಮಾಡಿಸ್ತೀವಿ ಅಂತ ಹೇಳೋ ಅಂಥ ಡೈಲಾಗ್ ಏನಿದೆ, ಇದು ಒಂದು ರೀತಿ ಐ ಥಿಂಕ್ ನಟ್ಟು ಬೋಲ್ಟ್ ಅಲ್ಲ, ಬಡವರ ಬೆನ್ನನ್ನು ಮುರಿಯುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಯೋಚನೆ ಮಾಡಬೇಕು. ಅವರೆಲ್ಲ ಬಡವರು, ಈ ದೇಶದ ನಾಗರಿಕರು, ನಮ್ಮ ಕನ್ನಡಿಗರು. ಆಮೇಲೆ ಆ ಬೀದಿ ಬದಿ ವ್ಯಾಪಾರಿಗಳೇ ಕೂಡ ಈ ಸರ್ಕಾರಗಳಿಗೆ, ಅದು BJP ಆಗಿರ್ಬೋದು, ಕಾಂಗ್ರೆಸ್ JDS ಆಗಿರ್ಬೋದು, ಓಟ್ಗಳು ಹಾಕಿದೆ. ಓಟ್ ಬೇಕಾದರೆ ಬಡವರು ಓಟ್ ಬೇಕು, ಬಡವರಿಗೆ ನೋಟ್ ಕೊಟ್ಟು ಓಟ್ ಹಾಕ್ಸ್ಕೊಳ್ಳುವಂಥ ಸರ್ಕಾರಗಳು ಇವತ್ತು ಬಡವರನ್ನು ಎತ್ತಂಗಡಿ ಮಾಡ್ತಾ ಇದೆ ಅಂತಂದರೆ ನಿಜವಾಗ್ಲೂ ಯೋಚನೆ ಮಾಡಬೇಕಾದಂಥ ವಿಚಾರ. ಬಟ್ ಡೆಫಿನೆಟ್ಲಿ ಫುಟ್ಪಾತಲ್ಲಿ ನಡೆಯುವಂಥ ವ್ಯಕ್ತಿಗಳನ್ನು, ಫುಟ್ಪಾತ್ ಪೆಡೆಸ್ಟ್ರಿಯನ್ಸ್ ಏನಿದ್ದಾರೆ ಅವರ ಹಕ್ಕುಗಳನ್ನು ಚ್ಯುತಿ ಬರೆದಿದ್ದಂಗೆ ಅವರು ವ್ಯಾಪಾರ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅದು ಡೆಲ್ಲಿನಲ್ಲಿ ನಡೀತಾ ಇದೆ. ಡೆಲ್ಲಿನಲ್ಲಿ ಕಿಲೋಮೀಟರ್ ಗಟ್ಟಲೆ ರೋಡುಗಳನ್ನು ಸಂಜೆ ಹೊತ್ತು ಬ್ಲಾಕ್ ಮಾಡಿ ಅಲ್ಲಿ ಫುಟ್ಪಾತ್ ವ್ಯಾಪಾರ ನಡೀತದೆ. ಯಾಕೆ ಅಂತಂದರೆ ಅವ್ರು ವ್ಯಾಪಾರ ಮಾಡಿ ಕಳ್ತನ ಮಾಡಿದರೆ ಇರಲಿ, ಕ್ರೈಮ್ ಮಾಡಿದರೆ ಇರಲಿ. ಈಗ ನೀವು ಅವ್ರನ್ನೆಲ್ಲ ಒಕ್ಕಲೆ ಬರ್ಸಿದ್ರೆ ಅವನು ಯಾವನೋ ಹೋಗಿ ಕಳ್ತನ ಮಾಡ್ದ, ದರೋಡೆ ಮಾಡ್ದ, ಚೈನ್ ಸ್ನ್ಯಾಚಿಂಗ್ ಮಾಡ್ದ ಅಂತಂದರೆ ಸಮಾಜದ ಮೇಲೆ ಆಗುವಂಥ ಪರಿಣಾಮಗಳು. ಯಾಕೆ ಅಂತಂದರೆ ಅಷ್ಟು ಈಸಿಯಾಗಿ ಯಾವುದೇ ಕೆಲಸ ಸಿಗಲ್ಲ. ಕೆಲಸ ಸಿಗದಿರೋ ಅಂಥ ಸಮಯದಲ್ಲಿ ತಮ್ಮ ಸ್ವಯಂ ಉದ್ಯೋಗ, ಫುಟ್ಪಾತ್ ಉದ್ಯೋಗವನ್ನು ಮಾಡಿಕೊಂಡು ಸಮಾಜಕ್ಕೂ ಸರ್ಕಾರಕ್ಕೂ ತೆರಿಗೆ ಕೊಟ್ಕೊಂಡು ಫುಟ್ಪಾತಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡಿ ತೆರಿಗೆ ಕಟ್ಟಿ ಅವರ ಜೀವನವನ್ನು ಮಾಡ್ತಾ ಇರೋಂಥವ್ರಿಗೆ ಅವರ ಜೀವನಕ್ಕೆ ಬೆಂಕಿ ಇಡೋದು ತಪ್ಪು ಅಂತ ನನಗನ್ನಿಸುತ್ತೆ. ಸೊ ಐ ಥಿಂಕ್ ಇದ್ರ ಬಗ್ಗೆ ಐ ಥಿಂಕ್ ಒಂದು ಡಿಸ್ಕಷನ್ ಆಗಬೇಕು. ಅದು ಬಿಟ್ಟು ಸಾರಾಸಗಟಾಗಿ ನಾವೇ ರಾಜರ ರೀತಿ ನಾವೇನೋ ತೀರ್ಮಾನ ಮಾಡ್ತೀವಿ, ಅದನ್ನು ಪಾಲನೆ ಮಾಡಿ ಅಂತಂದರೆ ಐ ಥಿಂಕ್ ಇಟ್ಸ್ ನಾಟ್ ಪಾಸಿಬಲ್. ಸರ್, ಈಗ ಎಷ್ಟೆಷ್ಟೋ ಕೇಸ್ಗಳಿದ್ದಾವೆ, ಎಷ್ಟೆಷ್ಟೋ ಪ್ರಾಬ್ಲಮ್ಗಳಿದ್ದಾವೆ. ಅವನ್ನೆಲ್ಲನೂ ಬಿಟ್ಟು ಫುಟ್ಪಾತಲ್ಲಿ ಮಾಡೋ ಅವ್ರ ಮೇಲೆ ಯಾಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ಥರ? ಇಲ್ಲ ನೋಡಿ, ಯಾವುದೇ ಆಗಿರಲಿ ಯಾವುದೇ ಒಂದು ಕಾನೂನು ಮಾಡಿದ್ರು ಸಹ ಸಾಮಾನ್ಯ ಜನರಿಗೆ, ವೀಕ್ ಆಗಿರುವಂಥವ್ರ ಮೇಲೇ ಇದು ದುರುಪಯೋಗ ಆಗೋಂಥ ಯಾವುದೇ ಕಾನೂನು ಆಗಿರ್ಬೋದು. ನಾನು ಹೇಳ್ತಾ ಇರೋದು ಇದೆ ಅಂತಲ್ಲ. ಈಗ ನೋಡಿ, ಈಗ ಫುಟ್ಪಾತ್ ಆಕಾರಗಳನ್ನು ಯಾಕೆ ಅಂತಂದರೆ ಅವ್ರಿಗೆ ಕಾನೂನು ಕಡಿಮೆ ಇರ್ತದೆ, ಅವ್ರ ಜೀವನವನ್ನು ಹೊರೋದೇ ಒಂದು ದೊಡ್ಡ ವಿಚಾರ ಆಗಿರ್ತದೆ.
ಆಮೇಲೆ ಇನ್ನೂ ಒಂದು ಆರೋಪ ಏನು ಅಂತಂದರೆ ಇವರು KPCC ಫುಟ್ಬಾಲ್ ಸೆಲ್ ಅಂತ ಫುಟ್ಬಾಲ್ ಹಾಕರ್ ಸೆಲ್ ಅಂತ ಏನೋ ಮಾಡ್ಕೊಂಡಿದ್ದಾರಂತೆ, ಅದಕ್ಕೊಬ್ಬ ಅಧ್ಯಕ್ಷ ಮಾಡಿದಾರಂತೆ. ಅಂದರೆ ಅಲ್ಲಿ ಹೋಗಿ ಅವರು KPCC ಸೆಲ್ಲಲ್ಲಿ ಅವ್ರು ಎನ್ರೋಲ್ಮೆಂಟ್ ಆದವ್ರಿಗೆ ಲೈಸೆನ್ಸ್ಗಳನ್ನ ಕೊಡ್ತಾ ಇದ್ದಾರೆ, ಮಿಕ್ಕಿದ್ದವ್ರಿಗೆ ಇದು ಒಂದು ಆರೋಪ ಇದೆ. ಅದು ಎಷ್ಟರ ಮಟ್ಟಿಗೆ ನಿಜ, ಅಥವಾ ಕಾಂಗ್ರೆಸ್ ಅಂದರೆ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋಲ್ಲ, ಕಾಂಗ್ರೆಸ್ಸಲ್ಲೆಲ್ಲ ಹೋಗಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಅವರಿಗೆ ಲೈಸೆನ್ಸ್ ಕೊಡೋ ಅನ್ನೋದಂತೂ ಕೂಡ ಆರೋಪಗಳು ಸಹ ಇದೆ. ಆಮೇಲೆ ಇಷ್ಟಕ್ಕೂ ಬೆಂಗಳೂರಲ್ಲಿ ಕಸದ ಸಮಸ್ಯೆ ಇದೆ, ಕುಡಿಯೋ ನೀರು ಸಮಸ್ಯೆ ಇದೆ, ನಾವು ತಿಂತಾ ಇರೋವಂಥ ನಾವು ಕುಡಿತಾ ಇರೋಂಥ ಗಾಳಿ ಆಗಿರ್ಬೋದು, ಕುಡಿಯುತ್ತಿರೋ ನೀರಾಗಿರ್ಬೋದು ವಿಷವಾಗಿದೆ. ಇವತ್ತು ನಾವು ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರಲ್ಲಿ ಬೆಳೀತಾ ಇರುವಂಥ ತರಕಾರಿಗಳಲ್ಲಿ ವಿಷದ ಅಂಶ ಇದೆ, ಆರ್ಸೆನಿಕ್ ಇದೆ, ಲೆಡ್ ಇದೆ ಅಂತ ಹೇಳಿ ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್ ಹೇಳಿದೆ. ಇದನ್ನೆಲ್ಲ ಬಗೆಹರಿಸ್ಬೋದು, ಇದನ್ನೆಲ್ಲ ಯಾವುದನ್ನು ಬಗೆಹರಿಸಲಿಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಇಲ್ಲ. ಮಳೆ ಬಂದರೆ ಕೆರೆ ಆಗುತ್ತೆ ಬೆಂಗಳೂರು ನೀರು, ಅದನ್ನೆಲ್ಲ ಸೆಟ್ರೇಟ್ ಮಾಡಲಿಕ್ಕೆ ಅವರಿಗೆ ಕೆಪಾಸಿಟಿ ಇಲ್ಲ. ಬೇಸಿಗೆ ಬರ್ತಾ ಇದೆ, ಕುಡಿಯೋಕ್ಕೆ ನೀರಿರಲ್ಲ, ಬರ್ದಿಟ್ಕೊಳ್ಳಿ. ಬಟ್ ನೋಡಿ, ಬೇಸಿಗೆನಲ್ಲೂ ಸಹ ಬೆಂಗಳೂರಲ್ಲಿ ಯಾವುದೇ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಗಳು, ಯಾವುದೇ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕೆಲಸ ನಿಲ್ಲಿಸಲ್ಲ. ಕಾರಣ ಯಾಕೆ ಅಂತಂದರೆ ಕುಡಿಯೋ ಕಾವೇರಿ ನೀರನ್ನು ಅವ್ರಿಗೆ ಪಂಪ್ ಅನಧಿಕೃತವಾಗಿ BWCCB ಅವರು ಮಾರಾಟ ಮಾಡ್ಕೊತಾರೆ, ಕುಡಿಯೋರಿಗೆ ನೀರು ಕೊಡಲ್ಲ. ನೋಡಿ, ಇಲ್ಲಿ ಸಮಸ್ಯೆಗಳ ಒಂದು ದೊಡ್ಡ ಬೆಟ್ಟವೇ ಇದೆ. ನಮ್ಮದು ಜನಗಳ ತಪ್ಪು. ಏನಕ್ಕೆ ಅಂತಂದರೆ ಜನಗಳ ಬಗ್ಗೆ ಕಾಳಜಿ ಇಲ್ಲಂಥ ವ್ಯಕ್ತಿಗಳಿಗೆ ಓಟ್ ಹಾಕಿ ಇವತ್ತು ನರಳೋ ಅಂಥ ಒಂದು ಪ್ರಸಂಗ ನಿರ್ಮಾಣ ಆಗಿದೆ. ನಮ್ಗೆ ಯಾರು ಹೇಳಿದ್ರು ಅಂತಂದರೆ, ಈಗ ಅಪಾಯಿಂಟ್ಮೆಂಟ್ಗೆ ಹಣ, ಪೋಸ್ಟಿಂಗಿಗೆ ಹಣ, ಟ್ರಾನ್ಸ್ಫರ್ಗೆ ಹಣ, ಪ್ರಮೋಷನ್ಗೆ ಹಣ, ಎಲ್ಲ ಕಡೆ ಭ್ರಷ್ಟಾಚಾರ. ಹಣ ಕೊಟ್ಟು ಅಪಾಯಿಂಟ್ಮೆಂಟು, ಹಣ ಕೊಟ್ಟು ಪೋಸ್ಟಿಂಗು, ಹಣ ಕೊಟ್ಟು ಟ್ರಾನ್ಸ್ಫರು, ಹಣ ಕೊಟ್ಟು ಪ್ರಮೋಷನ್ ತಗೊಳ್ಳೋ ಅಂಥ ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಅಥವಾ ಸರ್ಕಾರಿ ಅಧಿಕಾರಿಗಳ ವ್ಯವಸ್ಥೆಯಲ್ಲಿ ಜನರು ಆ್ಯಕ್ಚುಲಿ ವಿಕ್ಟಿಮ್ಸ್ ಆಗ್ತಾ ಇರೋದು. ಆಮೇಲೆ ಎಲ್ಲಿ ಹೋಗೋದು? ಆಮೇಲೆ ಇದನ್ನೆಲ್ಲ ತಡಿಬೇಕಾದಂಥ ಸರ್ಕಾರ ಒಂದು ಸ್ಟೇಟ್ಮೆಂಟ್ ಕೊಡಲ್ಲ. ಅಂದರೆ ಸರ್ಕಾರಕ್ಕೂ ಮತ್ತು ಈ ಭ್ರಷ್ಟ ಪೊಲೀಸರಿಗೂ ಎಲ್ಲೋ ಒಂದು ಕಡೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದು ನಡೀತಾ ಇದೆ ಅಂತ ನಮಗೆಲ್ಲ ಅನ್ನಿಸ್ತಾ ಇದೆ. ಓಕೆ.